ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತಾನ್ ನಂಬಿರೋ ಬೇಟೆಗಾತಿ ಕ್ರೂರಿ ಅಂತ ಗೊತ್ತೇ ಆಗ್ಲಿಲ್ಲ. ಮಂತ್ರ ಅವ್ರೆ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಿಮ್ ಜೊತೆಲಿ ನಾನು ನಮ್ಮ ಯಜಮಾನ ಇಬ್ರು ಇದ್ದೀವಿ, ಸರಿನಾ? ಕೊನೆಗ್ ಒಂದು ದಿನ ಆ ಬೇಟೆಗಾತಿ ಅಮ್ಮ ಸಿಂಹನ ಕೊಂದು ಬಿಟ್ಲು. ಪಾಪ ಆ ಅಮ್ಮ ಸಿಂಹ ನರಳಿ ನರಳಿ ಪ್ರಾಣನೇ ಬಿಟ್ಬಿಟ್ಲು. ಆಮೇಲೆ 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 ಏನಾಯ್ತು? ಅಲ್ಲ, ಕತೆ ಅದನ್ನ ನಾನು ಮಗುಗ್ ಹೇಳ್ದೆ. ನೋಡಿದ್ರ, ಮಗು ಮಲಗ್ಬಿಟ್ಟ. ನಾನು ಮಲಗ್ಸ್ ಬರ್ತೀನಿ. ಇವಳು ಸಾಮಾನ್ಯವಾದವಳಲ್ಲ. ನನ್ನ ಕಥೆನೇ ನನ್ನ ಮುಂದೆನೇ ಹೇಳ್ತಾ ಇದ್ದಾಳೆ. ಇವಳನ್ನ ಇನ್ನೂ ಸ್ವಲ್ಪ ದಿನ ಇಲ್ಲೇ ಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಅಲ್ಲಪ್ಪ ಶಂಕರು, ನೀವೊಂದು ಕಡೆ ನಾವೊಂದು ಕಡೆ ಏನು ಚೆನ್ನಾಗಿರುತ್ತೆ ಹೇಳು? ಹೆಂಗಿದ್ರು ಡಾಕ್ಟ್ರು ಒಂದು 10 ದಿನ ಇಲ್ಲೇ ಇರಿ, ಚೆಕಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಮದುವೆ ಊರಲ್ಲಿ ಅಂತ ನಿರ್ಧಾರ ಆಗಿದೆ ಅಲ್ವಾ? ಚೆಕಪ್ ಎಲ್ಲ ಆದ್ಮೇಲೆ ನೀವು ನಮ್ಮ ಜೊತೆಲಿ ಊರಿಗೆ ಬಂದ್ಬಿಡಿ. ಅಲ್ಲ, ನೀವೆಲ್ಲ ಅಲ್ಲಿದ್ರೆ ನಮ್ಮ ಸುಮತಿಗೂ ಸಹಾಯ ಮಾಡ್ದಂಗಾಗತ್ತೆ. ಏನಂತೀರಮ್ಮ? ನೀವು ದೊಡ್ಡವರು, ನಿಮ್ಗೇನ್ ಸರಿ ಅನ್ಸುತ್ತೋ ಹಾಗೆ ಮಾಡಿ. ನಮ್ಗೆ ಅಂತ ಇನ್ಯಾರಿದ್ದಾರೆ? ಒಬ್ರಿಗೊಬ್ರು ಆಸರೆ ಆಗದೆ ಅಲ್ವಾ ಜೀವನ. ಅಪ್ಪ ಶಂಕರು, ಯಜಮಾನ್ರೆ, ಯಾಕಪ್ಪ ಒಂಥರ ಇದೆಯಾ? ಹಾಗೇನಿಲ್ಲ ಯಜಮಾನ್ರೆ. ಅಮ್ಮೋರೆ, ಹೌದು, ನೀವು ಮನೆಗೆ ದಿನಸಿ ಏನೋ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಆ ಲಿಸ್ಟ್ ಕೊಡಿ ಅಮ್ಮೋರೆ, ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಶಂಕ್ರು, ಅದಕ್ಕೇನ್ ಅರ್ಜೆಂಟ್ ಇಲ್ಲಪ್ಪ, ಆಮೇಲೆ ಬೇಕಾದ್ರೂ ತರಬಹುದು. ಇಲ್ಲ ಇಲ್ಲ ಅಮ್ಮೋರೆ, ಇವಾಗ ಹೋಗಿ ತಗೊಂಡ್ಬರ್ತೀನಿ. ಅದೇನಂದ್ರೆ ಆಮೇಲೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಹಾಗಾಗಿ. ಸರಿ, ನೀ ಹೋಗಿರು, ನನ್ ಫೋನಲ್ಲಿ ಕಳಿಸ್ತೀನಿ. ಸರಿ ಅಮ್ಮೋರೆ, ನಾನು ತಗೊಂಡ್ಬರ್ತೀನಿ. ಒಳ್ಳೆ ಹುಡುಗ ಕಣಮ್ಮ, ಚಿನುಕುರುಳಿ ಇವನು. ಸುಮತಿ, ಕರ್ಕೊಂಡೋಗಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಡು. ಬನ್ನಿ. ನಡೆಯೋಕಂತ ಹೋಗಿಮ್ಮ. ರೀ, ಒಂದ್ ವಿಷಯ ಗಮನಿಸಿದ್ರ? ಏನು? ನಮ್ ಶಂಕರು ಎಷ್ಟು ಸಪ್ಪಗಿದಾನಲ್ವಾ? ಸಪ್ಪಗಿದಾನ? ಮದುವೆ ಅಂದ್ರೆ ಹೇಗಿರ್ಬೇಕು? ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಆದ್ರೆ ಮದ್ವೆ ವಿಷಯ ಮಾತಾಡ್ದಾಗ್ಲೆಲ್ಲ ಅವನೇನೋ ಒಂಥರ ಸಪ್ಪಗಾಗ್ಬಿಡ್ತಾನೆ. ಅವನ ಮುಖದಲ್ಲಿ ಆ ಸಂತೋಷನೇ ಇಲ್ಲ. ನೀವು ಗಮನಿಸಿಲ್ವಾ? ಯಾಕ್ರಿ ನಗ್ತಾ ಇದ್ದೀರಾ? ಮತ್ತಿನ್ನೇನ್ ಸುಮತಿ, ಅಲ್ಲ ನೀನು ನಮ್ ಶಂಕರ ಮುಖದಲ್ಲಿ ಯಾವತ್ತು ತುಂಬಾ ಮುಗುಳ್ನಗೆ ನೋಡಿದ್ಯಾ ಹೇಳು?
ಅವನ್ ಯಾವಾಗ್ಲೂ ಅಷ್ಟೇ. ಈ ಜ್ಞಾನಿಗಳು ಯೋಚನೆ ಮಾಡ್ತಾರಲ್ಲ ಆ ತರ ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾನೆ. ಅವನೊಂಥರ ವಿಜ್ಞಾನಿ ತರ. ನೀನ್ ಬೇರೆ ಆ ಥರದ್ದೆಲ್ಲ ಏನು ಇರಲ್ಲ ಸುಮತಿ, ಸುಮ್ನೆ ಇರು. ಯಾರಿಗ್ ಗೊತ್ತು ಇವಾಗಿನ ಹುಡುಗರ ಮನಸ್ಸಲ್ಲಿ ಏನಿರುತ್ತೋ ಏನೋ. ಸುಮತಿ, ಏನ್ ಮಾತು ಅಂತ ಆಡ್ತೀಯ ನೀನು? ಈಗಿನ ಕಾಲದ ಹುಡುಗರೇ ಬೇರೆ, ನಮ್ ಶಂಕರುನೇ ಬೇರೆ. ಒಂದ್ಸಲ ನಾನು ಅವನ ಕರೆದು ಅಪ್ಪ ಹಿಂಗಿದೆ ಅಂತ ಹೇಳಿದ್ರೆ ನನ್ನ ಮಾತಿಗೆ ಮರು ಮಾತೆ ಮಾತಾಡಲ್ಲ ಅವನು. ಸುಮತಿ, ನೀನೇನೇನೋ ಕಲ್ಪನೆ ಮಾಡ್ಕೊಂಡು ಅದನ್ನೇ ನಿಜ ಅಂತ ಅನ್ಕೋಬೇಡ. ನೀ ಸುಮ್ಮನೆ ಇರು. ಅವರಿಬ್ಬರಿಗೂ ಮದುವೆ ಮಾಡೋಣ, ವಿಜೃಂಭಣೆಯಿಂದ ಮದುವೆ ಮಾಡೋಣ. ನಮ್ಮನೆ ಮಕ್ಕಳೇ ತಾನೆ, ಮದುವೆ ಆಗೋವರೆಗೂ ಅವರಿಬ್ಬರು ನಮ್ಮನೇಲೇ ಇರ್ಲಿ, ನಮ್ ಜೊತೆಲೇ ಇರ್ಲಿ. ಏನಂತೀಯ? ಸರಿ. ಸುಕ್ಕು, ಹಾಮ್ಮ ಕಾಫಿ ತಗೋ. ಆಹಾಹಾ ಅಮ್ಮ, ನಿನ್ ಕೈಯಲ್ಲಿ ಕಾಫಿ ಕುಡಿಯೋದಿದ್ಯಲ್ಲ, ಅದ್ರ ಮಜಾನೇ ಬೇರೆ, ಸಖತ್ತಾಗಿರುತ್ತಮ್ಮ. ಆಯ್ತು, ಅದಿರ್ಲಿ. 24ನೇ ತಾರೀಕು ನಿನಗ್ ನೆನ್ಪಿದ್ಯಾ? ನೆನ್ಪಿದೆ ಅಮ್ಮ. ಏನೇ ನೆನ್ಪಿದೆ ಅಂತ ಸುಮ್ನೆ ಆಗ್ಬಿಟ್ಟೆ? ಇನ್ನೇನಮ್ಮ ಮಾಡ್ಲಿ ನಾನು? ಹೋಗ್ಲಿ, ಆ ದಿನ ಏನು ಅಂತ ಗೊತ್ತು ತಾನೆ? ಗೊತ್ತಮ್ಮ, ನನ್ನನ್ನ ವಿಕಾಸ್ ಮದ್ವೆ ಆಗಿದ್ದಿನ. ಹೋಗ್ಲಿ ಬಿಡು, ನಾನೇನ್ ಬೇಕು ಅಂತ ಹೇಳಲಿಲ್ಲ. ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡನ್ ಬಗ್ಗೆ ಯಾವುದೇ ನಿರ್ಧಾರ ಮಾಡೋದಕ್ಕೂ ಆಗ್ತಾ ಇಲ್ಲ ಕಣೆ. ನಿನ್ಗೊಂದ್ ಕಡೆ ದ್ರೋಹ ಮಾಡಿದಾನೆ, ಇನ್ನೊಂದ್ ಕಡೆ ನಿನ್ನನ್ನ ಪ್ರೀತಿ ಮಾಡಿ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ದಿಟ್ಟಿದ್ದಾನೆ. ಅವನು ಒಳ್ಳೆಯವನ ಕೆಟ್ಟವನ ಅಂತ ತೀರ್ಮಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಳಿಯ ಜೊತೆಲಿದ್ದಿದ್ರೆ ವೆಡ್ಡಿಂಗ್ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಮಾಡ್ಬೋದಾಗಿತ್ತು. ಆದ್ರೆ ಅಮ್ಮ, ಏನಮ್ಮ ನೀನು? ನನ್ ಮಾತ್ ಪೂರ್ತಿ ಹೇಳೋದಕ್ಕೆ ಬಿಡ್ಲಿಲ್ವಲ್ಲೇ ನೀನು? ಈ ರೀತಿ ನಿನ್ನ ನೋಡೋದಿಕ್ಕೆ ನನಗ್ ತುಂಬಾ ಕಷ್ಟ ಆಗತ್ತೆ ಸುಕ್ಕು. ನಾನಿಲ್ಲಿರೋದ್ರಿಂದ ಕಷ್ಟ ಆಗ್ತಿದ್ಯಾ ಅಮ್ಮ ನಿಮ್ಗೆ? ಅಲ್ಲ, ಅದಕ್ಕೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ದೀನಿ. ಕೆಲ್ಸ ಸಿಕ್ಕಿದ ತಕ್ಷಣ ನಾನ್ ದೂರ ಹೋಗ್ಬಿಡ್ತೀನಮ್ಮ. ಏ ಸುಕ್ಕು, ಏನು ಅಂತ ಮಾತಾಡ್ತಿದ್ಯಾ ನೀನು? ನಾನು ನಿನ್ ಗಂಡನ್ಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ.